ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಅವರು ವಿಶ್ವಗುರು ಕೂಡ. ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು. ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಡುವೆ ಅನುದಾನದ ತಿಕ್ಕಾಟ ಮುಂದುವರೆದಿದೆ. ಬಜೆಟ್ನಲ್ಲಿ ಕೂಡ ತೀವ್ರವಾದಂಥ ವಿರೋಧವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ನಮಗೆ ಮೋಸ ಮಾಡಿದೆ ಅಂತ. ಇನ್ನೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣ ಅಂತಿದ್ರೆ ಕೇಂದ್ರ ಸರ್ಕಾರ ವಿಶ್ವಗುರು ಭಾರತ ಅಂತ ಇದೆ. ಸದನದಲ್ಲಿ ಜೈ ಶ್ರೀರಾಮ್ ಅಂದರೆ ಜೈ ಬಸವ, ಜೈ ಭೀಮ್ ಅನ್ನುವಂಥ ಘೋಷಣೆಗಳು ಕೇಳಿಬರ್ತಾ ಇವೆ. ಈ ಬಾರಿಯ ಲೋಕಸಭಾ ಚುನಾವಣೆ ದಕ್ಷಿಣ ವರ್ಸಸ್ ಉತ್ತರ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ BJP ಅಧಿಕಾರದಲ್ಲಿಲ್ಲ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಭರ್ಜರಿ ಬಹುಮತದ ಜೊತೆ ಇತ್ತೀಚೆಗಷ್ಟೇ ಅಧಿಕಾರ ಹಿಡಿದಿದೆ ಕಾಂಗ್ರೆಸ್. ಪಕ್ಕದ ತೆಲಂಗಾಣದಲ್ಲೂ ಅಧಿಕಾರದಲ್ಲಿದೆ. ಇನ್ನು DMK ಭದ್ರವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕೇರಳದಲ್ಲಿ ಎಡಪಂಥಗಳು, ಎಡಪಕ್ಷಗಳು ಕಾಂಗ್ರೆಸ್ ಪರ ನಿಂತ್ಕೊಳ್ತವೆ. ಈ ಬಾರಿ LDF ಭಾಳ ಶಕ್ತಿಯುತವಾಗಿ ಮುನ್ನುಗ್ತಾ ಇದೆ. ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಬರೋದರಲ್ಲಿ ಅನುಮಾನ ಇಲ್ಲ. UDF LDFಗಳ ಗೆಲುವಿನೊಂದಿಗೆ BJP ಅಂತೂ ಮತ್ತಷ್ಟು ಹಿಂದಕ್ಕೆ ಹೋಗುತ್ತೆ. ಆದರೆ ಮೋದಿ ಇಲ್ಲಿ ಪಟ್ಟು ಹಾಕ್ತಾ ಇದ್ದಾರೆ, ತಾವು ಹೇಗೆ ದಕ್ಷಿಣ ಭಾರತದಲ್ಲಿ ನಿಧಾನಕ್ಕೆ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ಬೇಕು ಅನ್ನೋದು. ಅಂದರೆ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಹಾಗೆ ತೆಲಂಗಾಣ ಎರಡರಲ್ಲಿ ಮಾತ್ರ BJP ಅಸ್ತಿತ್ವ ಇದೆ. ಅಂದರೆ ಲೋಕಸಭಾ ಸೀಟ್ಗಳ ಆಧಾರದಲ್ಲಿ ನೋಡೋದಾದರೆ ತೆಲಂಗಾಣದಲ್ಲಿ 4, ಕರ್ನಾಟಕದಲ್ಲಿ 25, 29 ಸೀಟ್ಗಳನ್ನು ಗೆದ್ದಿದೆ. ಮತ್ತು ಈ ನಡುವೆ ಇತ್ತೀಚೆಗಿನ ವರ್ಷಗಳಲ್ಲಿ ಕರ್ನಾಟಕದಿಂದಲೇ ಅತ್ಯಂತ ಹೆಚ್ಚು ಸೀಟ್ಗಳು ಹೋಗಿರೋದು. ಹಾಗೆಯೇ ದಕ್ಷಿಣ ಭಾರತದಲ್ಲಿ 29 ಸೀಟ್ಗಳು ಅತ್ಯಂತ ಹೆಚ್ಚು BJPಗೆ ಸಿಕ್ಕಿರುವಂಥದ್ದು. 130 ಸೀಟ್ಗಳಲ್ಲಿ BJP ಗಳಿಸ್ತಾ ಇರೋದೇ 29. ಅಂದರೆ ಬಹುತೇಕ 100 ಸೀಟ್ಗಳನ್ನು BJP ದಕ್ಷಿಣ ಭಾರತದಲ್ಲಿ ಗಳಿಸೋಕೆ ಆಗ್ತಾ ಇಲ್ಲ, ಕಳ್ಕೊತಾ ಇದೆ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಯಾವ್ಯಾವ ರೀತಿಯ ದಾಳಗಳನ್ನು ಉರುಳಿಸ್ತಾರೆ, ಯಾವ್ಯಾವ ರೀತಿ ಪಟ್ಟು ಹಾಕ್ತಾರೆ ಅನ್ನೋದು ಮತ್ತೆ ಈಗ ಲೆಕ್ಕಾಚಾರ ಬಜೆಟ್ನ ನಂತರ ಶುರುವಾಗಿದೆ. ಕರ್ನಾಟಕದಲ್ಲಿ 5ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದು ಸಾಧ್ಯ ಇಲ್ಲ ಕಾಂಗ್ರೆಸ್ಗೆ ಅಂತ ವಿಶ್ಲೇಷಣೆಗಳು, ಸಮೀಕ್ಷೆಗಳು ಹೇಳ್ತಾ ಇದ್ದರೆ, ಕಾಂಗ್ರೆಸ್ ಮಾತ್ರ 10ರಿಂದ 15 ಸೀಟ್ಗಳನ್ನಂತೂ ಖಂಡಿತ ಗೆಲ್ತೀವಿ ಅಂತ ಹೇಳ್ತಾ ಇದೆ. ಬಜೆಟ್ನಲ್ಲಿ ಆ ರೀತಿಯ ಯಾವುದೇ ಜಿಲ್ಲೆಗಳನ್ನು ಕೇಂದ್ರೀಕರಿಸ್ಕೊಂಡು, ಅಂದರೆ ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸ್ಕೊಂಡು ಯೋಜನೆಗಳನ್ನು ಕೊಡದೇ ಇದ್ದರೂ ಕೂಡ ಮಂಗಳೂರಿನಲ್ಲಿ ಹಜ್ ಭವನಕ್ಕೆ ಹಣವನ್ನು ಕೊಟ್ಟಿದ್ದಾರೆ 10 ಕೋಟಿ. ಹಾಗೆಯೇ ಹಜ್ ಆಸ್ತಿ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ಈ ಬಜೆಟ್ನಲ್ಲಿ ಪ್ರಯತ್ನ ಮಾಡಲಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಕ್ರಿಶ್ಚಿಯನ್ರಿಗೆ 200 ಕೋಟಿ, ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ಅಂತ ಅದಕ್ಕೆ ಅನುದಾನವನ್ನು ಕೊಡಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಬಹುಸಂಖ್ಯಾತರನ್ನು ಕಡೆಗಣಿಸಲಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಸರ್ಕಾರ ಅಂಜನಾದ್ರಿಗೆ 100 ಕೋಟಿಯನ್ನು ಅನುದಾನವನ್ನು ಕೊಟ್ಟಿರುವಂಥದ್ದು ಅಂಜನಾದ್ರಿ ಅಭಿವೃದ್ಧಿಗೆ. ಆ ಕಡೆಯಲ್ಲಿ ಜೈ ಶ್ರೀರಾಮ್ ಅಂತ ಕೇಂದ್ರದಲ್ಲಿ ರಾಮ ಮಂದಿರ ಅಯೋಧ್ಯೆಯನ್ನು ಮಾಡ್ತಾ ಇದ್ದರೆ, ಇಲ್ಲಿ ಹನುಮನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ರಾಜ್ಯ ಸರ್ಕಾರ 100 ಕೋಟಿಯನ್ನು ಕೊಟ್ಟಿದೆ. ಹಿಂದಿನ ಬಜೆಟಲ್ಲಿ ಕೂಡ ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಘೋಷಣೆಯನ್ನು ಮಾಡಿದರು. ಆದರೆ ಅದಾದ ನಂತರ ಮಧ್ಯಂತರ ಬಜೆಟ್ ಬಂತು, ಅದರಲ್ಲಿ ವಿಶೇಷವಾಗಿ ಯಾವುದೇ ಇರಲಿಲ್ಲ. ಈ ಬಾರಿ ಅಂಜನಾದ್ರಿಗೆ ದೊಡ್ಡ 100 ಕೋಟಿಯನ್ನು ಘೋಷಣೆ ಮಾಡಿರೋದು. ಅಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೆಯೇ ಅಂಜನಾದ್ರಿ ಅಭಿವೃದ್ಧಿಗೆ ಭಾಳಷ್ಟು ದೊಡ್ಡ ಉತ್ತೇಜನವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತ. ಇನ್ನು ಈ ಬಾರಿ ಮೋದಿ ವಿರುದ್ಧ ಹೋರಾಡೋದಕ್ಕೆ ಪ್ರಾದೇಶಿಕತೆಯನ್ನೇ ಅಸ್ತ್ರ ಮಾಡಿಕೊಂಡು ಆಗಿದೆ ದಕ್ಷಿಣ ಭಾರತದ ರಾಜ್ಯಗಳು. ಅದರಲ್ಲಿ ಕೂಡ ಕಾಂಗ್ರೆಸ್ ಈ ಬಾರಿ ದಕ್ಷಿಣ ಭಾರತದಿಂದ ಹೆಚ್ಚಿನ ಸೀಟ್ಗಳನ್ನು ಗೆದ್ದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿದೆ. ಅದರಲ್ಲೂ ಕೂಡ ಈ ಕರ್ನಾಟಕವನ್ನು ಕಬ್ಜಾ ಮಾಡಿಕೊಂಡ್ರೆ ಖಂಡಿತ ಈಗಿರುವಂಥ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೋದು ಅನ್ನುವಂಥದ್ದಿದೆ. ಹಾಗಾಗಿ ಕರ್ನಾಟಕದಲ್ಲಿ ಬಸವಣ್ಣ ಅನ್ನುವಂಥ ಕೂಗನ್ನು ಜೋರು ಮಾಡ್ತಾ ಇದ್ದಾರೆ. ಇಲ್ಲಿ BJPಯವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ವಿಜಯೇಂದ್ರ ಅವರು ಈ BS ಯಡಿಯೂರಪ್ಪ, ವಿಜಯೇಂದ್ರ ಈ ಒಂದು ಲಿಂಗಾಯತ ಸಮುದಾಯಕ್ಕೆ ದೊಡ್ಡ ಶಕ್ತಿಯನ್ನು BJP ತುಂಬಿದೆ. ಮೊದಲಿಂದ ಕೂಡ ಲಿಂಗಾಯತ ಸಮುದಾಯ BJPಯ ಜೊತೆ ಇರೋದರಿಂದ ಕಾಂಗ್ರೆಸ್ಗೆ ಏನನ್ನಾದರೂ ಒಂದು ಹೊಸ ರೀತಿಯಲ್ಲಿ ಲಿಂಗಾಯತರನ್ನು ಸೆಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಇಲ್ಲಿ ಕಾಂಗ್ರೆಸ್ ಸಹಜವಾಗಿ MB ಪಾಟೀಲ್ರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ಚರ್ಚೆ ಆಯಿತು. ಆದರೆ
ಅವರು ಆ ಅವಕಾಶ ಸಿಕ್ಕಿಲ್ಲ. ಯಾಕೆಂದರೆ ಈ DCM DK ಶಿವಕುಮಾರ್ ಇರೋದ್ರಿಂದ ಸದ್ಯ ಯಾರಿಗೂ DCM ಬೇಡ ಅಂತ ಲೋಕಸಭಾ ಚುನಾವಣೆವರೆಗೂ ನಿರ್ಧಾರ ಮಾಡಲಾಗಿದೆ. ನಂತರ ಏನಾಗುತ್ತೋ ಗೊತ್ತಿಲ್ಲ. ಸದ್ಯ ಲಿಂಗಾಯತರಿಗೆ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ಕುರುಬ ಸಮುದಾಯದವರು ಮುಖ್ಯಮಂತ್ರಿಯಾಗಿದ್ದಾರೆ, ಒಕ್ಕಲಿಗ ಸಮುದಾಯದವರು DCM ಆಗಿದ್ದಾರೆ. ಕೇವಲ ಮಂತ್ರಿ ಸ್ಥಾನ ಅಷ್ಟೇ ಕೊಟ್ಟಿರುವಂಥದ್ದು ಅನ್ನೋದು. ಹಾಗಾಗಿ MB ಪಾಟೀಲ್ರು ಈ ಹಿಂದೆಯೇ ಕೈ ಸುಟ್ಕೊಂಡ್ರು. ಅದೊಂದು 2013ರಿಂದ 2018 ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮನ ಮಾಡೋಕೆ ಹೊರಟು ಅಲ್ಲಿ ದೊಡ್ಡ ಹೊಡೆತನ ತಿಂದು ಸೋಲಿಗೆ ಅದು ಕಾರಣ ಆಯಿತು. 2018ರಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳೋದಕ್ಕೆ ಕಾರಣ ಆಯಿತು ಅನ್ನೋದು ಕೂಡ ಗೊತ್ತಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಈ ಬಾರಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಬಸವಣ್ಣನ ಭಾವಚಿತ್ರ ಇರಬೇಕು, ಅದರಲ್ಲಿ ಆ ಘೋಷಣೆ ಇರಲೇಬೇಕು ಅಂಥೇಳಿ. ಅಂದರೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದು. ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಅವರು ವಿಶ್ವಗುರು ಕೂಡ. ಅದಕ್ಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಆ ಪ್ರತಿಮೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರೀತೀವಿ. 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕು ರಾಜ್ಯಾದ್ಯಂತ ಇದೇ ರೀತಿ ಬಸವಣ್ಣವರು ಭಾವಚಿತ್ರ ಅನಾವರಣವನ್ನು ಎಲ್ಲ ಕಚೇರಿಗಳಲ್ಲಿ ಕೈಗೊಳ್ಳಲಾಗುವುದು. ರಾಜ್ಯಾದ್ಯಂತ ಇಲ್ಲಿ ನಾವು ಈ ವಿಚಾರನ ಹೇಳಿದಾಗ ಒಂದಷ್ಟು ಜನ ಬೇಸರ ಮಾಡ್ಕೋಬೋದು. ನೀವು ಬಸವಣ್ಣನ ಆ ರೀತಿಯ ಬಸವಣ್ಣನಿಗೆ ಕೊಡ್ತಾ ಇರೋಂಥ ಗೌರವವನ್ನು ವಿರೋಧಿಸ್ತಾ ಇದ್ದೀರಾ ಅಂತ ಕಮೆಂಟ್ಗಳನ್ನು ಹಿಂದಿನ ಬಾರಿ ನಾವು ಈ ರೀತಿಯೆಲ್ಲ ಸುದ್ದಿಗಳನ್ನ ಕೊಟ್ಟಾಗ ಮಾಡಿರ್ತಾರೆ. ನಮಗೆ ಯಾರನ್ನು ವಿರೋಧ ಮಾಡೋದು ಇಲ್ಲ, ಯಾರ ಪರ ನಿಂತ್ಕೊಳ್ಳೋ ಉದ್ದೇಶ ಕೂಡ ಇಲ್ಲ. ಇಲ್ಲಿ ನಮ್ದಿರುವಂಥದ್ದು ಕೇಂದ್ರ ರಾಜ್ಯಗಳು ಯಾವ ರೀತಿಯಲ್ಲಿ ಪೈಪೋಟಿಗಿಳಿದಿವೆ ಅಂದರೆ, ಒಬ್ಬರು ರಾಮ್ ಅಂದರೆ ಇನ್ನೊಬ್ಬರು ಭೀಮ್ ಅಂತ ಇದ್ದಾರೆ, ಒಬ್ಬರು ರಾಮ ಅಂದರೆ ಇನ್ನೊಬ್ಬರು ಬಸವಣ್ಣ ಅಂತ ಇದ್ದಾರೆ. ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಮಾಡಿ 500 ವರ್ಷಗಳ ಕನಸನ್ನು ಸಾಕಾರ ಮಾಡಿದ್ದೀವಿ. ಈ ದೇಶದ ಹಿಂದೂ ಸಮುದಾಯದ ದೊಡ್ಡ ಕನಸಾಗಿತ್ತು, ಅದನ್ನು ನನಸು ಮಾಡಿದ್ದೀವಿ ಅಂಥೇಳಿ ಅವರು ಆ ಆಧಾರದ ಮೇಲೆ ಈಗಾಗಲೇ ಮುನ್ನುಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ಗ್ಯಾರಂಟಿಗಳ ಆಧಾರದಲ್ಲಿ ಇವರು ಮುನ್ನುಗ್ತಾ ಇದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಇಡೀ ರಾಜ್ಯದ ಎಲ್ಲ ಜನ ಸಮುದಾಯವನ್ನು, ಅಂದರೆ ಅವ್ರು ಹೇಳ್ತಾ ಇರೋ ಪ್ರಕಾರ 5 ಕೋಟಿ ಜನರನ್ನು ಬಡತನದಿಂದ ಹೊರಗೆ ತರುವಂಥ ಕೆಲಸ ಮಾಡಿದ್ದೀವಿ ಅಂತ. ಅಲ್ಲಿ ಹೇಳ್ತಾ ಇರುವಂಥದ್ದು 1,17,00,000 ಮನೆಯೊಡತಿಯರಿಗೆ ನಾವು ಅಂದಾಜು ಅಂದರೆ 17 ಲಕ್ಷ ಆಚೆ ಇರ್ಬೋದು ಅಷ್ಟು ಮನೆಯೊಡತಿಯರಿಗೆ 2,000 ಹಣವನ್ನು ಗೃಹಲಕ್ಷ್ಮಿಯವರ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ಯುವ ನಿಧಿ 1 ಲಕ್ಷದಷ್ಟು ಜನರಿಗೆ, ಪದವಿಯನ್ನು ಮುಗಿಸಿರೋರಿಗೆ, ಡಿಪ್ಲೊಮಾದವರಿಗೆ ಹಣ ಕೊಡ್ತಾ ಇದ್ದೀವಿ 3,000, 1,500. ಗೃಹ ಜ್ಯೋತಿ ವಿದ್ಯುತ್ತನ್ನು 200 ಯೂನಿಟ್ವರೆಗೆ ಉಚಿತ ಕೊಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆಯಲ್ಲಿ ಪ್ರಯಾಣ ಮಾಡುವಂಥದ್ದು ಸರ್ಕಾರಿ ಬಸ್ಗಳಲ್ಲಿ. ಇಷ್ಟನ್ನು ಕೊಟ್ಟಿರುವಾಗ ನಾವು ಇಡೀ ಸಂಸಾರದಲ್ಲಿ ಅಂದರೆ 1 ಕೋಟಿಗಿಂತ ಹೆಚ್ಚಿನ ಕುಟುಂಬ ಅಂದರೆ 4 ಕೋಟಿಗಿಂತ ಹೆಚ್ಚು ಜನ, ಅದರಲ್ಲಿ ಎಷ್ಟೋ ಜನರಿಗೆ 2 ಹೊತ್ತಿನ ಊಟ ಕೂಡ ಸಿಗ್ತಾ ಇರಲಿಲ್ಲ, 100-200 ರೂಪಾಯಲ್ಲಿ ದಿನ ಕಳೀತಾ ಇದ್ರು. ಅವರಿಗೆ ನಾವು 3 ಹೊತ್ತಿನ ಊಟಕ್ಕೆ ನೆರವಾಗಿದ್ದೀವಿ. ಅಂದರೆ ಕಡು ಬಡತನದಿಂದ ಅವ್ರನ್ನ ಹೊರಗೆ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ದಾಖಲೆಗಳಲ್ಲಿ ಕಾಣಿಸ್ಬೇಕಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ಒಂದು ದೊಡ್ಡ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು ನಿಜಕ್ಕೂ ಜನರಿಗೆ ನೆಮ್ಮದಿ ಕೊಟ್ಟಿದೆ ಅಂತ ಹೇಳ್ಬೋದು. ಆದರೆ ಭಾಳಷ್ಟು ಜನರಿಗೆ ತಲುಪ್ತಾ ಇಲ್ಲ ಅಂತ BJP ಇಲ್ಲಿ ಅದನ್ನು ಕೌಂಟ್ರ್ ಮಾಡ್ತಾ ಇದೆ. ಆದರೆ ರಾಮ ಮಂದಿರವನ್ನು ನಾವು ಕಟ್ಟಿದ್ದೀವಪ್ಪ, ಇದರಿಂದ UPಗೆ ದೊಡ್ಡ ಬಿಸ್ನೆಸ್ ಆಗುತ್ತೆ. ಪ್ರತಿ ವರ್ಷ 50,000 ಕೋಟಿ 40,000 ಕೋಟಿವರೆಗೂ ಕೂಡ ಅಲ್ಲಿ ಬಿಸ್ನೆಸ್ ಆಗುತ್ತೆ ಉತ್ತರ ಪ್ರದೇಶಕ್ಕೆ. ಈ ಮೂಲಕ ಸಾಂಸ್ಕೃತಿಕ ಪುನರುತ್ಥಾನ ಮಾಡಿದ್ದೀವಿ ಅಂತ BJP ಹೇಳ್ತಾ ಇದೆ. ಇಲ್ಲಿ ಇದು ಬಂದರೆ ಸರಿ, ಅಂದರೆ ಒಂದು ಕಡೆ ಅವ್ರ ದೇವ್ರನ್ನ ಅವ್ರು ಪೂಜಿಸ್ಕೊಂಡು ಹೋಗ್ತಾರೆ, ಇವ್ರ ಧರ್ಮನ ಇವ್ರು ಪೂಜಿಸ್ಕೊಂಡು ಹೋಗ್ತಾರೆ, ಇವ್ರ ನಂಬಿಕೆಗಳನ್ನ ಇವರು ಕಾಂಗ್ರೆಸ್ನವರಾಗಲಿ ಅಥವಾ ಪಕ್ಷದವರಾಗಲಿ ಜನರನ್ನು ನಂಬಿಕೆಗಳ ಆಧಾರದ ಮೇಲೆ ಮತ ಕೇಳೋದು ಇದು ಸಾಮಾನ್ಯ ಆಗಿಬಿಟ್ಟಿದೆ ಇವಾಗ. ಆದರೆ ಸದ್ಯಕ್ಕೆ ಈ ಉತ್ತರ ದಕ್ಷಿಣ ಅನ್ನೋದು ಒಡೆಯೋದಕ್ಕೆ ಈ ಕಾರಣಗಳು ಬಂದರೆ ತುಂಬ ದೊಡ್ಡ ಅಧಪತನ ಆಗುತ್ತೆ ಅಂತ ಹೇಳ್ಬೋದು. ಬಸವಣ್ಣ ಅಂತ ಹೇಳಿದರೆ ಇಡೀ ದೇಶಕ್ಕಲ್ಲ ಜಗತ್ತಿಗೇನೆ ಮಾದರಿ ಮೌಲ್ಯಗಳನ್ನು ಕೊಟ್ಟಂಥ ಒಬ್ಬ ಸಮಾಜ ಸುಧಾರಕ ಅನ್ಬೋದು. ಇನ್ನು ಶ್ರೀರಾಮ ಮೌಲ್ಯಗಳ ಮೂಲಕನೇ ಮಾದರಿಯಾದಂಥ ಮರ್ಯಾದಾ ಪುರುಷೋತ್ತಮ. ಇವರಿಬ್ಬರನ್ನು ಕೂಡ ನಾವು ಸಾಮಾನ್ಯರನ್ನು, ಜನರ ಜೊತೆ ಇದ್ದವ್ರನ್ನ ದೇವರ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಮಾಡಿರುವಂಥ ಅಸಾಧಾರಣವಾದಂಥ
ಕೊಟ್ಟಿರುವಂಥ ಮೌಲ್ಯಗಳಿಗೆ, ಬದುಕಿರುವಂಥ ರೀತಿಗೆ, ಮಾಡಿರುವಂತಹ ಮಹತ್ ಕಾರ್ಯಗಳಿಗೆ. ಆದರೆ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಹೊರಟ್ರೆ, ಎರಡೆರಡು ಪಕ್ಷಗಳು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಹೊರಟ್ರೆ ಖಂಡಿತ ಇದನ್ನು ಜನ ನಂಬ್ಕೊಂಡು ಓಟ್ ಹಾಕಿದ್ದೇ ಆದರೆ ರಾಜ್ಯದ ಅಭಿವೃದ್ಧಿ ಆಗಲಿ, ದೇಶದ ಅಭಿವೃದ್ಧಿ ಆಗಲಿ ಮತ್ತೊಮ್ಮೆ ಕಡೆಗಣನೆ ಆಗುತ್ತೆ. ಸದ್ಯ ಈ ಒಂದು ನಾರ್ತ್ ವರ್ಸಸ್ ಸೌತ್, ರಾಮ ವರ್ಸಸ್ ಭೀಮಾ, ರಾಮ ವರ್ಸಸ್ ಬಸವ ಅನ್ನೋ ರೀತಿಯಲ್ಲಿ ಚುನಾವಣೆ ಆ ಒಂದು ಸೆಟ್ ಮಾಡ್ತಾ ಇದ್ದಾರೆ ಟ್ರೆಂಡನ್ನು. ಆದರೆ ಜನರಿಗೆ ಈ ಟ್ರೆಂಡ್ ಬೇಕಾಗಿಲ್ಲ. ಜನ ಈ ರೀತಿ ಹೋಗದೇನೆ ಅಭಿವೃದ್ಧಿ ಆಧಾರದ ಮೇಲೆ ಮತವನ್ನು ಕೊಟ್ಟರೆ ತಮ್ಮ ಕ್ಷೇತ್ರಕ್ಕೆ ಸಂಸದರು ಮಾಡಿರುವಂಥ ಕೆಲಸ ಏನು, ಅವರಿಗೆ ಬಂದಿರುವಂಥ ಪ್ರತಿ ವರ್ಷ ಬರುವ 5 ಕೋಟಿ ಸಂಸದರ ನಿಧಿಯನ್ನು ಸರಿಯಾಗಿ ಬಳಸ್ಕೊಂಡ್ರ, ಅವರಿಗೆ ಪ್ರತಿ ತಿಂಗಳು 2 ಲಕ್ಷದಷ್ಟು ಬರುತ್ತೆ ಅನುದಾನ ಸಂಬಳದ ರೂಪದಲ್ಲಿ, ಸರಿಯಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರ, ಇದರ ಆಧಾರದ ಮೇಲೆ ಮತ ಹಾಕುವಾಗಾದರೆ ಮಾತ್ರ ರಾಜ್ಯ, ದೇಶ, ಆಯಾ ಕ್ಷೇತ್ರ, ಊರು, ಹಳ್ಳಿ, ಸಮಾಜ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ.